ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಎಲ್ಲಿ ಓದಿದ್ರಿ, ಎಲ್ಲಿ ನೋಡಿದ್ರಿ, ಯಾರು ಹೇಳಿದ್ರು, ಹೇಗೆ ಗೊತ್ತು? ನೀವೇ ಹೇಳಿದ್ರಿ ಬ್ರಾಹ್ಮಿ ಟ್ಯಾಬ್ಲೆಟ್ ಅಂದ್ರೆ ಒಂದೆಲ್ಗ ಅಂತ. ಒಂದೆಲ್ಗ ಯೂಸ್ ಮಾಡೋದು ಅದಕ್ಕೆ ಅಲ್ವಾ, ಅದು ನೆನಪಿನ ಶಕ್ತಿಗೆ ಮಕ್ಕಳಿಗೆಲ್ಲ ಕೊಡ್ತಾರೆ. ಬ್ರಾಹ್ಮಿ ಅಶ್ವಗಂಧ ಬ್ರಾಹ್ಮಿ ಅಂತನ್ನೋದು ಒಂದಲಗ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡಿದ್ರು ಕೂಡ ನಿಮ್ಮ ಮನಸ್ಸನ್ನ ಕಾಮಾಗಿಟ್ಟಿರುತ್ತೆ. ಸಂಚಲತೆ, ಮನಸ್ಸು ಸ್ಟ್ರೆಸ್ ಇರುತ್ತೆ. ಯಾರು ಬೇಕಾದ್ರೂ ತಗೋಬೋದು ಬ್ರಾಹ್ಮಿನ. ಯಾರು ಬೇಕಾದ್ರೂ ಅಂದರೆ ಯಾರಿಗೆ ಸ್ಟ್ರೆಸ್ ಇರುತ್ತೆ, ಅವರು ಆಫೀಸಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು, ಗಂಡನ ನೋಡಿದ್ರೆ ಸ್ಟ್ರೆಸ್ಸು, ಮಕ್ಕಳು ನೋಡಿದ್ರೆ ಸ್ಟ್ರೆಸ್ಸು, ಅತ್ತೆಯನ್ನು ನೋಡಿದ್ರೆ ಸ್ಟ್ರೆಸ್ಸು, ಇದು ರಿವರ್ಸು. ಸೊಸೆಯನ್ನು ನೋಡಿದ್ರೆ ಸ್ಟ್ರೆಸ್ಸು, ಹಳೆಯನ್ನು ನೋಡಿದ್ರೆ ಸ್ಟ್ರೆಸ್ಸು. ಯಾರಿಗೆ ಸ್ಟ್ರೆಸ್ ಇರುತ್ತೆ ಅವರು ಇದನ್ನು ತಗೋಬೋದು. ಮಾನಸಿಕ ಒತ್ತಡ ಅಂತ ಅನ್ನೋದೇ ಒತ್ತಡ, ಸ್ಟ್ರೆಸ್ಸು. ಸೊ ಈ ಸ್ಟ್ರೆಸ್ಸನ್ನು ಪರಿಪೂರ್ಣವಾಗಿ ಗುಣ ಮಾಡುತ್ತೆ, ಮೈಂಡನ್ನು ಕಾಮಾಗಿಟ್ಟಿರುತ್ತೆ. ಯೋಗಿಗಳು ಧ್ಯಾನ ಮಾಡಿದಾಗ ಏನು ಅನುಭವ ಆಗುತ್ತೆ, ಆ ಅನುಭವ. ಈ ಬ್ರಾಹ್ಮಿ ಟ್ಯಾಬ್ಲೆಟ್ ನೀವು ತೊಗೊಂಬಿಟ್ರಿ ಅಂತಂದರೆ ಡಾಕ್ಟ್ರುಗಳು ನಿಮಗೇನು ಕೊಡ್ತಾರೆ, ಆ್ಯಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಗಳು, ಅದರಲ್ಲಿ ಸಿಗೋ ಉಪಯೋಗಗಳಿಂದ ಹೆಚ್ಚೆಚ್ಚು ಉಪಯೋಗಕರ ಇದು. ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಯಾವುದೇ ಆಯುರ್ವೇದ ಟ್ಯಾಬ್ಲೆಟ್ಗಳು ನೀವು ತಗೊಳ್ಳೋದಾದರೆ 3 ತಿಂಗಳು ತಗೊಂಡು ಒಂದು 15 ದಿವಸ ಗ್ಯಾಪ್ ಕೊಡಬೇಕು, ಅಥವಾ 1 ತಿಂಗಳು ಗ್ಯಾಪ್ ಕೊಡಬೇಕು. ಒಟ್ಟಿಗೆ ಕಂಟಿನ್ಯೂಸ್ ತಗೋಬಾರದು. ಒಂದು ಈ ಅಶ್ವಗಂಧ ಏನು ಉಪಯೋಗ? ಅಶ್ವಗಂಧ ಅಂತ ಅನ್ನೋದು ನರದ ದುರ್ಬಲತೆಯನ್ನು ಸರಿಪಡಿಸುವ ಒಂದು ಬೇರು, ಗಿಡ ಬೇರು. ಈ ಮೆದುಳು ಅಂತನ್ನೋದೇ ನರಗಳಿಂದ ಆಗಿದೆ. ಕಣ್ಣಿಗೆ ಕಾಣದೆ ಸಣ್ಣ ಸಣ್ಣ ನರಗಳು ಮೆದುಳಲ್ಲಿದೆ. ಮೆದುಳಲ್ಲೇ ಮನಸ್ಸು ಕೆಲಸ ಮಾಡೋದು. ಮೆದುಳು ನೆಟ್ಟಿಗಿದ್ದರೆ ಮನಸ್ಸು ಸರಿ ಮಾಡೋದು. ಸೊ ನಿಮ್ಮ ಮೆದುಳನ್ನು ಕಾಪಾಡುವ ಶಕ್ತಿ ಅದು ಮಾತ್ರ ಅಲ್ಲ, ದೇಹದಲ್ಲಿ 72,000 ನರಗಳಿದೆ ದೇಹದಲ್ಲಿ. ಆ ನರಗಳಿಗೆ ಶಕ್ತಿ ಕೊಡುವ ಔಷಧಿ ಯಾವುದು? ಬಿ ಕಾಂಪ್ಲೆಕ್ಸ್ ತಗೋತೀವಿ. ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ಬರೆದುಕೊಡ್ತಾರೆ ಡಾಕ್ಟ್ರು. ಇದು ತಗೊಂಡ್ರೆ ಏನು ಬೇಕಾಗಿಲ್ಲ. ಯಾರಿಗೆ ಮಾನಸಿಕ ಒತ್ತಡ ಬಂದಿದೆ ಅವರು ಡೈಲಿ ಬೆಳಗ್ಗೆ 1 ರಾತ್ರಿ 1 ಅಶ್ವಗಂಧ ಬ್ರಾಹ್ಮಿ 2 ತಗೊಂಡ್ರೆ ಅವರಿಗೆ ಬಂದು ಮೈಂಡು ಸ್ಥಿರತೆ ಸ್ಟೇಬಲ್ ಆಗಿರುತ್ತೆ.